14/12/1974 ಇಸ್ವಿ ಒಳಗ ಉದ್ಘಾಟನೆ ಆಗ್ಯದ. ಕುಡುಕರಿಗೆ, ಸಿಗರೇಟ್ ಸೇದುವವರಿಗೆ, ಶೌಚಾಲಯವನ್ನ ಮಾಡುವವರಿಗೆ ಇದು ಉಪಯೋಗ ಆಗ್ಯದ. ಇವತ್ತು ಸುಮಾರು 20-30 ವರ್ಷಗಳಿಂದ ಇದು ಬಂದಾಗಿದ್ದ ಹಂಗ ಐತಂತ. ಜನಗಳು ಬದ್ಲಿ ಆಗೋ ತನಕ ನಮ್ಮ ದೇಶ ಬದಲಾಗೋದಿಲ್ಲ. ವಿದ್ಯಾಕಾಶಿ ಪೇಡಾನಗರಿ ಅಂತೇಳಿ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಧಾರವಾಡ ನಗರ ಇವತ್ತು ಸಮಸ್ಯೆಗಳ ಆಗರವಾಗಿ ನಿಂತದ. ನಗರದ ಶಿವಾಜಿ ಸರ್ಕಲ್ನ ಸಮೀಪಕ್ಕಿರುವಂಥ ಹಳೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದ್ರೆ ಕಾಟನ್ ಮಾರ್ಕೆಟ್ದೊಳಗೆ ಇರುವಂಥ ರೈತ ಭವನ ಇವತ್ತು ಅನಾಥ ಆಗಿ, ಅನೈತಿಕ ಚಟುವಟಿಕೆಗಳ ತಾಣ ಆಗಿ, ಸಾರ್ವಜನಿಕರ ಶೌಚಾಲಯ ಮೂತ್ರಾಲಯ ಆಗಿ ಪರಿವರ್ತನೆ ಆಗಿರೋದು ಭಾಳ ದುರಂತದ ಸಂಗತಿ. 50 ವರ್ಷಗಳ ಇತಿಹಾಸ ಇರೋ ಈ ರೈತ ಭವನದೊಳಗ ಅಂದ್ರ 20-30 ವರ್ಷದ ಈ ಕಡೆ ಈ ರೈತ ಭವನವನ್ನ ಕಣ್ಣೆತ್ತಿ ನೋಡೋರು ಇಲ್ಲ, ಇದ್ರ ಬಗ್ಗೆ ಕಾಳಜಿ ವಹಿಸೋರು ಇಲ್ಲ. ಸುಮಾರು 20-30 ವರ್ಷಗಳಿಂದ ಇದು ಬಂದಾಗಿದ್ದ ಕಿವಿ ಹಾಕಿದ್ದ ಹಂಗ ಐತಂತ ಇಲ್ಲಿ ಸ್ಥಳೀಯರು ಹೇಳ್ತಾರ. ರೈತ ಸಂಘದವರು ಕೂಡ ಇದ್ರ ಕುರಿತಾಗಿ ತಲೆ ಕೆಡಿಸ್ಕೊಂಡಿಲ್ಲ ಇವತ್ತಿನವರೆಗೂ. ಯಾಕಂದ್ರೆ ಸಾರ್ವಜನಿಕರಿಗೆ ಪ್ರತ್ಯೇಕವಾದ ಸಾರ್ವಜನಿಕ ಮೂತ್ರಾಲಯಗಳು ಇಲ್ಲ. ಹೀಗಾಗಿ ಈ ರೈತ ಭವನದ ಆವರಣವನ್ನೇ ಶೌಚಾಲಯ ಮಾಡಲಿಕ್ಕೆ ಮತ್ತೆ ಮೂತ್ರವನ್ನ ಮಾಡಲಿಕ್ಕೆ ಇದನ್ನ ಉಪಯೋಗ ಮಾಡ್ಕೊಳ್ತಿದಾರ ಸಾರ್ವಜನಿಕರು. ರೈತ ಭವನದ ಪರಿಸ್ಥಿತಿಯನ್ನ ನೋಡ್ರಿ, ನೀವು ಅಡ್ಡಾಡಿ ನೋಡಿದ್ರ ಗೊತ್ತಾಗುತ್ತೆ. ಇಲ್ಲಿ ಬಂದು ನೋಡಿದ್ರ ಅಧಿಕಾರಿಗಳು, ರೈತ ಸಂಘದವರು ಏನ್ ಮಾಡ್ತಾ ಇದಾರ. ರೈತರಿಗೆ ಉಪಯೋಗವಾಗುವಂತ ರೈತ ಭವನ ಕುಡುಕರಿಗೆ, ಸಿಗರೇಟ್ ಸೇದುವವರಿಗೆ, ಶೌಚಾಲಯವನ್ನ ಮಾಡುವವರಿಗೆ ಇದು ಉಪಯೋಗ ಆಗ್ಯದ. ಇವತ್ತು ಸರ್ಕಾರ ಆದ್ರೂ ಇದ್ರ ಬಗ್ಗೆ ಗಮನ ಕೊಡ್ಬೇಕು. ನೋಡ್ರಿ, ಸಾರ್ವಜನಿಕರು ಬಂದು ಇಲ್ಲೇ ಕುಡಿದು ಅದು ಹೋಗ್ತಾರ ಅಂತ ಒಂದು ವಾತಾವರಣ ನಿರ್ಮಾಣ ಆಗೈತಿ ಇಲ್ಲಿ. ಅಲ್ಲಿ ನೋಡ್ರಿ, ನೀವು ಇಲ್ಲೇ ನೋಡ್ತಿರ್ಬೋದು, ಇಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತದ. ಮದ್ಯಪಾನೀಯರ ಪ್ರೀತಿಯ ಸ್ಥಳ ಆಗಿ ನಿರ್ಮಾಣಗೊಂಡಂತ ಈ ಹಳೆ APMC ಗಾರ್ಡನ್ ಯಾಕೆ ಹೊಸ APMC ನಿರ್ಮಾಣ ಆದ್ಮೇಲೆ ಹಳೆ APMC ಕುರಿತಾಗಿ ನಿರ್ಲಕ್ಷ್ಯವನ್ನ ವಹಿಸ್ತು? ಯಾಕಂದ್ರೆ ರೈತರಿಗೆ ಉಪಯೋಗ ಆಗ್ಬೇಕಾಗೈತ್ರಿ. ಏನ್ ಮಾಡಕ್ ಬರ್ತದ ನೋಡ್ರಿ, ವಿಚಾರ ಯಾರು ಮಾಡಂಗಿಲ್ರಿ. ವಿಶೇಷ ರೈತರಿಗೆ ತೊಂದ್ರೆ ಐತ್ರಿ ಇದೆಲ್ಲ. ಅಷ್ಟ್ರಿ ಗೌರ್ಮೆಂಟ್ ಏನು ಕ್ರಮ ತಗೊಂಡು ವಿಚಾರ ಮಾಡ್ಬೇಕ್ರಿ. ಗೌರ್ಮೆಂಟೇ ಮಾಡ್ಬೇಕಾ? ಇಲ್ಲ, ಪಂಚಾಯತಿ ಅವ್ರು ಮಾಡ್ಬೇಕ್ರಿ. ಮತ್ತೆ ರೈತ ಸಂಘದವ್ರೇ ರೈತ ಸಂಘದವ್ರು ಮಾಡ್ಬೇಕ್ರಿ. ರೈತ ಸಂಘದವ್ರು ವಿಚಾರ ಮಾಡಬಲ್ರಿ. ಟಾಟಾ ಮಾರ್ಕೆಟಿನೊಳಗ ಈ ರೈತ ಭವನ ಗೆಸ್ಟ್ ಹೌಸ್ ಕಟ್ಟಡದ ಅಡಿಗಲ್ಲು ಸಮಾರಂಭ ಆಗಿದ್ದು ದಿನಾಂಕದ ಇದ್ರ ಮೇಲೆ 14/12/1974 ಇಸ್ವಿ ಒಳಗ ಉದ್ಘಾಟನೆ ಆಗ್ಯದ. ಅಲ್ಲಿಂದ ಉಪಯೋಗನೂ ಕೂಡ ಆಗ್ಯದ. ರಾಜಕೀಯ ಮುಖಂಡರುಗಳು ಕೂಡ ಇದನ್ನ ಸಭೆಗಳಿಗೆ ಉಪಯೋಗ ಮಾಡ್ಕೊಳ್ತಿದ್ರು, ರೈತರು ಕೂಡ ಉಪಯೋಗ ಮಾಡ್ಕೊಳ್ತಿದ್ರು. ಆದ್ರೆ ಇತ್ತೀಚೆಗೆ ಸುಮಾರು 20-30 ವರ್ಷಗಳ ಈಚೆಗೆ ಈ ರೈತ ಭವನವನ್ನ ಯಾರು ಕೂಡ ಮೂಸು ಸಹಿತ ನೋಡೋ ಹಂಗಿಲ್ಲ. ಅವ್ರ ಕಣ್ಣನ್ನು ಹಾಕೋದಿಲ್ಲ. ಯಾಕ ಏನೋ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಧಾರವಾಡ ವಿದ್ಯಾಕಾಶಿ ಇಂಥ ಒಂದು ವಿದ್ಯಾ ಕೇಂದ್ರದೊಳಗ ರೈತ ಭವನ ಇಂಥ ಪರಿಸ್ಥಿತಿ ಒಳಗ್ ಬಿದ್ದದ ಅಂತಂದ್ರ ನಮ್ಗೆಲ್ಲರಿಗೂ ನಾಚಿಗೇಡಿನ ಸಂಗತಿ. ಇನ್ನು ಈ ರೈತ ಭವನದ ದುಸ್ಥಿತಿ ಬಗ್ಗೆ ಸಾರ್ವಜನಿಕರೊಳಗೆ ಪ್ರಶ್ನೆ ಕೇಳಿದಾಗ ಅವರಿಂದ ಬಂದಂಥ ಉತ್ತರಗಳು ಏನಂದ್ರೆ, ನಾವು ಈ ಶಿವಾಜಿ ಸರ್ಕಲ್ನಿಂದನ ನಮ್ಮ ಊರುಗಳಿಗೆ ಹೋಕ್ಕೇವಿ, ಬಸ್ ಬರೋ ಮಠ ನಾವು ಈ ಜಾಗದೊಳಗೆ ಕಾಯಬೇಕು. ಸಾರ್ವಜನಿಕ ಮಂದಿಗೆ ಮೂತ್ರ ವಿಸರ್ಜನೆಗೆ ಅಂತೇಳಿ ಇಲ್ಲಿ ಸಮೀಪದೊಳಗೆ ಎಲ್ಲೂ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಆಗಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ನಾವು ಹಾಳಾಗಿರೋ ಈ ಕಟ್ಟಡವನ್ನು ಮೂತ್ರ ವಿಸರ್ಜನೆಗೆ ಬಳಸ್ತೇವೆ ಅಂತ ಹೇಳ್ತಾರೆ. ನಮ್ದೊಂದು ಅನಿಸಿಕೆ ಏನಂತಂದ್ರೆ, ಇಷ್ಟೆಲ್ಲ ಮಾಡ್ತಾರೆ, ಗೌರ್ಮೆಂಟ್ ಖರ್ಚು ಮಾಡೋದು ಎಲ್ಲ ಮಾಡ್ತಾರೆ, ಇದನ್ನು ಹಾಳು ಮಾಡಕ್ಕೆ ಬಿಡಬಾರ್ದು ಅಂತ ನಮ್ಗೆ
ಈಗ ನೋಡ್ರಿ ನಾನು ಈಗ ಹೋಗಿ ಬಂದ ಮೂತ್ರಿ ವಿಸರ್ಜನೆ ಮಾಡಿ ಬಂದೆ. ಇಲ್ಲಿ ಯಾವ್ದು ಮೂತ್ರಿ ಇಲ್ಲ ಅಂತ ನಾವು ಇಲ್ಲಿ ಹೋಗಿ ಬಂದ. ಇಲ್ಲಾಂದ್ರೆ ಹೊರಗಾದ್ರೂ ಹೋಗ್ತಾರೆ, ಎಲ್ಲಾದ್ರೂ ಹೋಗ್ತಾರೆ. ಸಾರ್ವಜನಿಕ ಅಟ್ಲೀಸ್ಟ್ ಒಬ್ರು ಹೇಳೋರು ಯಾರು ಇದ್ರೆ, ಜವಾಬ್ದಾರಿ ಅನ್ನೋರು ಯಾರು ಇದ್ರೆ, ಅವ್ರೊಬ್ರು ಮೇಂಟೆನೆನ್ಸ್ ಮಾಡೋರು ಇದ್ರೆ ಅಂತಂದ್ರೆ ಯಾರು ಹೋಗಂಗಿಲ್ಲ. ಅಲ್ಲಿ ಹೋಗ್ಬೇಡಪ್ಪ ಅಂತ ಯಾರು ಹೇಳೋರು ಇತ್ತು ಅಂತ ಯಾರು ಹೋಗಂಗಿಲ್ಲ. ಯಾರಿಲ್ಲ ಅಂತಂದ್ರೆ ಅದು ಗೊತ್ತಿದೆ ಹೆಂಗೆ ಅಂತಂದ್ರೆ ಗೊತ್ತಾಗುತ್ತೆ. ರೈತರ ನಿಷ್ಕಾಳಜಿ ಅಂತ ಹೇಳಂಗಿಲ್ಲ, ಅಧಿಕಾರಿಗಳ ನಿಷ್ಕಾಳಜಿ ಅಂತ. ಇದು ರೈತ ಭವನ ಇದು. ಹೌದು, ರೈತ ಭವನ ಅಂತ ರೈತರು ಯಾರು ಇರ್ತಾರೆ, ಈಗ ಯಾರು ಯೂಸ್ ಮಾಡ್ಕೋತಾರೆ? ಯಾರು ಚಲೋತ್ತಾಗಿ ಎಲ್ಲ ಡೋರ್ ಲಾಕ್ ಇತ್ತು, ಎಲ್ಲ ಮೇಂಟೆನೆನ್ಸ್ ಇದ್ರೆ, ಯಾರು ಆಫೀಸ್ ಎಲ್ಲ ಯೂಸ್ ಇತ್ತು ಅಂತಂದ್ರೆ ಯಾರು ಬರಲ್ಲ. ರೈತರಿಗೆ ನಿಷ್ಕಾಳಜಿ ಅನ್ನಿಲ್ಲ, ಅವಾಗಾದ್ರೆ ರೈತರ ನಿಷ್ಕಾಳಜಿ ಅಂತ. ಇಲ್ಲಿ ನೋಡ್ರಿ, ನೀವು ಬಂದು ನೋಡಿದ್ರ ಪರಿಸ್ಥಿತಿಯನ್ನ, ವಾತಾವರಣವನ್ನ ನೀವು ಗಮನಿಸಿದ್ರ ಇಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ನಡೀತಾವ ಅನ್ನೋದು ಸ್ಪಷ್ಟೀಕರಣ ಆಗತ್ ನಿಮ್ಗ. ಇಲ್ಲಿ APMC ಅವರು ಯಾವುದೇ ರೀತಿಯಿಂದ ಅದನ್ನ ಸ್ವಚ್ಛಗೊಳಿಸೋದಾಗ್ಲಿ ಅಥವಾ ಅದರದ ಉಪಯೋಗ ರೈತಗಾಗ್ಲಿ ಯಾವಾಗೂ ಆಗ್ಲೇ ಇಲ್ಲ. ಅದು ಮೊದಲೊಂದ್ ಸ್ವಲ್ಪ ಆಗ್ತಿತ್ತು. ಅಲ್ಲಿ ಮೀಟಿಂಗು, ರೈತರದ್ದು ಕೆಲವೊಂದು ಅನಿಸಿಕೆಗಳು, ಕೆಲವೊಂದು ಸಭೆ ಸಮಾರಂಭಗಳು ನಡೀತಾ ಇದ್ವು. ಪುನರುಪಿ ರೈತ ಭವನ ಹೊಸದಾಗಿ ಕಟ್ಟಿ ಅದನ್ನ ಮೇಂಟೆನೆನ್ಸ್ ಅನ್ನ APMC ಅವರು ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತತಿ. ಈ ರೀತಿ APMC ಅವರು ಅದನ್ನ ಹರಿಸಬೇಕು. ಮತ್ತು ಈಗಿನ ರಾಜ್ಯ ಸರ್ಕಾರದವರು ಅದಕ್ಕೆ ಸಂಬಂಧಪಟ್ಟ ಸಚಿವರು ಕೂಡ ಅದಕ್ಕೆ ಸ್ಪಂದನೆ ಮಾಡಿ, ಅಥವಾ ಅವರ ಕೃಷಿ ಇಲಾಖೆ ಮಾರುಕಟ್ಟೆ ಹೆಡ್ ಆಫೀಸ್ ಏನ್ ಬೆಂಗಳೂರು ಐತಿ, ಅದರ ನಿರ್ದೇಶಕರು ಸಹಿತ ಅದರ ಬಗ್ಗೆ ವಿಚಾರ ವಿನಿಮಯ ಮಾಡಿ ಅದನ್ನು ಪುನಶ್ಚೇತನ ಮಾಡಿ ಅಲ್ಲಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ರೈತರಿಗೆ ಅನುಕೂಲ ಆಗುವಂತ ರೀತಿ ಒಳಗ ಮಾಡಬೇಕು. ಆಮೇಲೆ ಈ ರೈತರಿಗೆ ಈ ಸಾವಯವ ಕೃಷಿ ಬಗ್ಗೆ ಅನುಕೂಲ ಆಗುವಂತ ಒಂದು ತರಬೇತಿ ಕೇಂದ್ರ ಅಂತ ತೆಗೆದ್ರಂತಿ ಇನ್ನೂ ಅನುಕೂಲ ಆಗ್ತತಿ. ಇಲ್ಲಿ ಯಾವುದೂ ಮೂಲಭೂತ ಸೌಕರ್ಯಗಳು ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಸಾರ್ವಜನಿಕ ಈಗೇನು ಹಳೆ APMC ಕಟ್ಟಡನು ಅದು ನಾದುರಸ್ತ ಆಗ್ಯದ. ಅದರಲ್ಲಿ ಕೆಲವೊಂದಷ್ಟು ಪಾರ್ಟ್ಸ್ ಬಾಡಿಗೆ ಕೊಟ್ರ, ಕೆಲವೊಂದಿಷ್ಟು ಪಾರ್ಟ್ ಹಂಗ ಅದಾವು ನಾದುರಸ್ತಾಗಿ. ಅದ್ರ ಇಲ್ಲಿ ವ್ಯವಸ್ಥೆ, ಸ್ವಚ್ಛತೆ ವ್ಯವಸ್ಥೆ ಅಂತ ಏನೂ ಇಲ್ಲ. ಮತ್ತ ಸಾರ್ವಜನಿಕರಿಗೆ ಇಲ್ಲೊಂದು ಶೌಚಾಲಯ ಇತ್ತು, ಈಗ ತಾವು ನೋಡ್ಬೋದು ಇಲ್ಲೇ ಶೌಚಾಲಯ ಐತಿ. ಅದು ಯಾವ ರೀತಿ ಐತಿ ನೀವು ನೋಡಿದ್ರೆ ನಿಮ್ಗೆ ಅಸಹ್ಯ ಅನಿಸ್ತದ. ಸರ್ಕಾರದವರು ಕೂಡ ಅದಕ್ಕೆ ಸ್ಪಂದನೆ ಮಾಡಿ ರೈತರಿಗೆ ಅನುಕೂಲ ಆಗುವಂತ ರೀತಿಯೊಳಗೆ ಅದನ್ನ ಕಟ್ಟಡ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾ ಕೇಳ್ತೀನಿ. ಹೊಸ APMC ಪರಿಸ್ಥಿತಿನೂ ಕೂಡ ಹಂಗೆ ಆಗ್ಯದ ನೋಡ್ರಿ. ಇಲ್ಲಿ ನೋಡಿದ್ರೆ ಗೊತ್ತಾಗತ್ ನಿಮ್ಗ. ಅದು ಕ್ಯಾಂಟೀನ್, ಹಳೆ ಕ್ಯಾಂಟೀನ್ ಬದಲಾಗಿ ಉಪಹಾರ ಗೃಹವನ್ನ ಹೊಸದಾಗಿ ಕ್ಯಾಂಟೀನ್ ಅನ್ನ APMC ಕ್ಯಾಂಟೀನ್ ಅನ್ನ ನಿರ್ಮಾಣ ಮಾಡ್ಯಾರ. ಆದ್ರ ಆ ಕ್ಯಾಂಟೀನ್ ಇಂದ ಏನು ಉಪಯೋಗ ಆಗಿಲ್ಲ. ಆಮೇಲೆ ಅಲ್ಲಿ ಶೌಚಾಲಯವನ್ನ ಕಟ್ಸ್ಯಾರ ಇಲ್ಲಿ ಒಳಗ ಬೇರೆ. ಆದ್ರೂ ಕೂಡ ಸಾರ್ವಜನಿಕರಿಗೂ ಕೂಡ ಬೇಜವಾಬ್ದಾರಿತನ. ಜನಗಳು ಬದ್ಲಿ ಆಗೋ ತನಕ ನಮ್ಮ ದೇಶ ಬದಲಾಗೋದಿಲ್ಲ. ರೈತ ಭವನ ಏನೈತಲ್ಲ ಅದು APMC ಮಾರ್ಕೆಟಿನ 1ನೇ ಗೇಟ್, ಇದು 2ನೇ ಗೇಟ್. 2ನೇ ಗೇಟಿನ ಪರಿಸ್ಥಿತಿ ನೋಡ್ರಿ. ಇಲ್ಲಿ ಸುಮಾರು 15-20 ವರ್ಷದಿಂದ ಇಲ್ಲಿ ಸಾರ್ವಜನಿಕರು ಕಸವನ್ನ ಇಲ್ಲೇ ಚೆಲ್ತಾರ, ಮಲಮೂತ್ರ ವಿಸರ್ಜನೆಯನ್ನ ಇಲ್ಲೇ ಮಾಡ್ತಾ ಬಂದಾರ. ಇಲ್ಲಿ ಹೊಲಸಾಟಿ ಎದ್ದು ಹೋಗ್ಯಾದ ನೋಡ್ರಿ. ಇಲ್ಲಿ ಸಾರ್ವಜನಿಕ ಶೌಚಾಲಯ ಈ ಹಳೆ APMC ಒಳಗಡೆ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಅದ. ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ಯದ ನೋಡ್ರಿ. ಇದ್ರ ಕೂಡ ಯಾವ ಕಾರ್ಪೊರೇಷನ್ ಅವರಾಗ್ಲಿ ಕೂಡ, ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಯಾರು ಕೂಡ ಗಮನ ಹರಿಸ್ತಿಲ್ಲ, ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಮತ್ತ ಈ ಬಗ್ಗೆ ಸ್ಪಂದಿಸಿದ ಹೊಸ APMC ಕಾರ್ಯದರ್ಶಿ ವೀರಭದ್ರಯ್ಯ ಹಿರೇಮಠ ಅವರು ಹಳೆ APMCಯಲ್ಲಿರುವ ರೈತ ಭವನವನ್ನ ನೆಲಸಮಗೊಳಿಸಿ ಅಲ್ಲಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣಕ್ಕೆ ಕ್ರಿಯಾಯೋಜನೆ ಮಂಜೂರಾಗಿದೆ. ಆದರೆ ಹಣವಿಲ್ಲದ ಕಾರಣ ತಡವಾಗಿದೆ ಅಂತ ಹೇಳ್ತಾರ. ಒಟ್ಟಿನೊಳಗ ಆದಷ್ಟು ದೌಡ್ ಈ ಎಲ್ಲ ಸಮಸ್ಯೆಗಳು ಬಗೆಹರಿಲಿ, ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರಿಗೆ ಸರಿಯಾದ ರೀತಿಯೊಳಗ ಸದುಪಯೋಗ ಆಗ್ಲಿ ಅನ್ನೋದು ಸಾರ್ವಜನಿಕರ ಆಶಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.